ಮಾಡ್ತೀರಾ ಮಾಡೇ ಮಾಡ್ತೀರಾ ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಲಂಚ್ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ಅದಕ್ಕೆ ಅಂತಾನೆ ಇನ್ನೊಂದ್ ದಿವಸ ಬರ್ತೀವಿ. ಹೌದು, ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಡಲೇಬೇಕು. ಇಲ್ದಿದ್ರೆ ಇನ್ ಸ್ವಲ್ಪ ಹೊತ್ತು ಇರೋದಕ್ಕೆ ನಮ್ಗೇನು ಅಭ್ಯಂತರ ಇರಲಿಲ್ಲ. ನಾಳಿದ್ದು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು ಬಿಡುವು ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಓಹೋ, ವೈ ನಾಟ್? ಮಗಳು ಮದುವೆ ಮುಗಿಯೋ ತನಕ ಬೇರೆ ಯಾವ ಕೆಲಸನೂ ಮುಖ್ಯ ಅಲ್ಲ. ನೀವು ಯಾವ ಕೆಲ್ಸಕ್ಕೆ ಕರೆದ್ರು ನಾವಿಬ್ರು ಬರ್ತೀವಿ. ಸರಿ, ನಾನು ತಿಳಿಸ್ತೀನಿ. ಸರಿ, ನಾವಿನ್ ಹೊರಡ್ತೀವಿ. ಆಯ್ತು. ಬರ್ತೀನಿ ಪುಟ್ಟ, ಹುಷಾರು ಆಯ್ತಾ? ಏನೇ ಬೇಕಿದ್ರು ಫೋನ್ ಮಾಡು. ಆಯ್ತಾ? ಬಾಯ್. ಬಾಯ್ ನಕ್ಷತ್ರ. ಸೃಷ್ಟಿ, ಈ ಬಟ್ಟೆ ನೋಡ, ಈ ಬಣ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ? ನಕ್ಷತ್ರಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡ್ ಬಂದೆ. ಅಮ್ಮ, ತುಂಬಾ ಚೆನ್ನಾಗಿದೆ. ಆದ್ರೆ ಯಾವತ್ ತಗೊಂಡೆ? ಮಲ್ಲೇಶ್ವರಂ ಹೋಗಿದ್ನಲ್ಲ, ಅವಾಗ ಈ ಬಟ್ಟೆನ ನೋಡ್ದೆ. ನಕ್ಷತ್ರನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸ್ತು, ಅದಕ್ಕೆ ತಗೊಂಡ್ ಬಂದೆ. ಅದು ಸರಿ, ಕಾಸಲ್ಲಿತ್ತಮ್ಮ. ಇದು ನೋಡಿದ್ರೆ ಏನಿಲ್ಲ ಅಂದ್ರೂ 500-600 ರೂಪಾಯಿ ಆದ್ರೂ ಇರುತ್ತೆ. ನಿನ್ನ ಹತ್ರ ದುಡ್ಡಿರ್ಲಿಲ್ವಲ್ಲ, ಹೇಗ್ ತಂದ? ದುಡ್ಡು ಕೂಡಿಟ್ಟಿದ್ನಲ್ಲ, ಅದ್ರಲ್ಲಿ ತಗೊಂಡ್ ಬಂದೆ. ಪಾಪ, ಆ ಹುಡುಗಿ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಅದ್ರ ಮುಂದೆ ಈ 500 ರೂಪಾಯಿ ಯಾವ ಲೆಕ್ಕ ಬಿಡು. ಅಯ್ಯೋ ಅಯ್ಯೋ, ಮನೆ ಹಾಳಿ ಏನೇ ಬಂದಿರೋ ರೋಗ ನಿನ್ಗೆ? ನನ್ ಮಗ ದುಡ್ದು ತಂದಿದ್ರಲ್ಲಿ ನಿನ್ ಕದ್ದು ಮುಚ್ಚಿ ಹೋಗ ಅನ್ನಿಷ್ಟ ಬಟ್ಟೆ ತಂದಿದ್ಯಾ? ಅತ್ತೆ, ನಾನೇನ್ ಅವ್ರ ದುಡ್ಡಿಂದ ತಗೊಂಡ್ ಬಂದಿಲ್ಲ. ಗೆಜ್ಜೆ ವಸ್ತ್ರ ಬತ್ತಿನೆಲ್ಲ ಮಾಡಿ ಮಾರಿರೋ ದುಡ್ಡಲ್ಲಿ ಸ್ವಲ್ಪ ಉಳಿಸಿದ್ದೆ, ಅದ್ರಲ್ಲಿ ಬಟ್ಟೆ ತಗೊಂಡ್ ಬಂದೆ ನಾನು. ಈ ಮನೆ ಸೊಸೆ ನೀನು. ನೀನ್ ದುಡ್ದಿದ್ದು ಪಡೆದಿದ್ದೆಲ್ಲ ನಮಗ್ ಸೇರಿದ್ದು. ದರಿದ್ರ ಒಂದ್ ಪೈಸೆ ಕೊಡ್ಬಾರ್ದು. ನೋಡಿ ಅತ್ತೆ, ಅವಳನ್ನ ದರಿದ್ರ ಗಿರಿದ್ರ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ದೇವಿ ಕೇಳಿಸ್ಕೊಂಡ್ರೆ ಇವಳು ಮಾತ್ನಾ? ಅತ್ತೆಗೆ ಎದುರು ಮಾತಾಡ್ತಾ ಇದ್ದಾಳಂದ್ರೆ ಎಷ್ಟು ಇರ್ಬೇಡ ಇವಳಿಗೆ. ನಿನ್ ಗಂಡ ಬರ್ಲಿ ಇರು, ಮಾಡಿಸ್ತೀನಿ ಇವತ್ತು. ನೀವ್ ಯಾರಿಗೆ ಹೇಳಿದ್ರು ಅಷ್ಟೇ, ನಾನು ನನ್ನ ಮಗಳನ್ನ ಬಿಟ್ಕೊಡಲ್ಲ. ತುಂಬಾ ಮಿತಿ ಮೀರ್ಬಿಟ್ಟಿದ್ಯಾ ನೀನು. ಜಯ, ಬಂದ ನೋಡು, ಮಾಡಿಸ್ತೀನಿ ಇರು, ಎಲ್ಲ ಹೇಳ್ತೀನಿ. ಒಂದೇನೋ ತುಕಾರಮ್ಮ, ಇಲ್ಲೋಡು ಆ ಪೀಡೆಗೆ ನಿನ್ ಹೆಂಡತಿ ಹೊಸ ಬಟ್ಟೆ ತಂದಿಯಾಳೆ. ಅವಳಿಗೆ ಯಾಕೆ ತಂದೆ ಅಂತ ಮೆತ್ತ ಕೇಳ್ದೆ ಕಣೋ. ಅಷ್ಟಕ್ಕೆ ಅಪ್ಪಾರ್ದೆಲ್ಲ ಅಪ್ಲು ಕಣೋ. ನನ್ನಂತ ಅತ್ತೇರು ಇಂಥ ಸೊಸೆ ಜೊತೆ ಹೇಗೋ ಬದುಕೋತು ಕಣಮ್ಮ. ಯಾಕಜ್ಜಿ ಇಷ್ಟು ನಾಟಕ ಮಾಡ್ತೀರಾ? ಅಮ್ಮ ನಿಮ್ಗೆ ಏನಂತ ಅನ್ಬಾರ್ದು ಅಂದಿದ್ದು? ನೀವೇ ತಾನೇ ಕಾಲ್ ಕರ್ಕೊಂಡು ಜಗಳಕ್ ಬಂದಿದ್ದು. ನೋಡ್ದೇನ ತುಕಮ್ಮ, ಅಮ್ಮ ಮಗಳಿಬ್ರು ಒಂದೇ ಪಕ್ಷ, ನಾನೇ ಬೇರೆ. ಸುಮ್ನೆ ನಿಂತಿದ್ಯಲ್ಲೇ, ನಿನ್ ಗಂಡನ್ ಉತ್ತರ ಕೊಡು. ನಿನ್ ಗಂಡನ್ ಕಣ್ ತಪ್ಸಿ ಇನ್ನ ಏನೇನ್ ಮಾಡ್ತಾ ಇದೀಯ ಅಂತ ಹೇಳು. ಯಾಕತ್ತೆ ಹೀಗೆ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದ್ ಮಾಡ್ತಾ ಇದ್ದೀರಾ? ನಿಮಗೆ ಅವಳು ಬೇಡದೆ ಇರಬಹುದು, ಆದ್ರೆ ನನಗೆ ಅವಳು ಬೇಕು. ನಾನು ಅವಳು ತಾಯಿ. ಅವಳನ್ನ ನೋಡ್ಬೇಕು ಅನ್ಸುತ್ತೆ, ಮಾತಾಡಿಸ್ಬೇಕು ಅನ್ಸುತ್ತೆ, ಆಸೆ ಆಗುತ್ತೆ. ಅದಕ್ಕೆ ಅವಳನ್ನ ಮಾತಾಡಿಸ್ತೀನಿ. ಅದನ್ನು ಮಾಡ್ಬೇಡ ಅಂದ್ರೆ ಹೇಗೆ? ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ನಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀನೇನು ನೋಡ್ಕೊಂಡು ಸುಮ್ನೆ ಕೂತಿದ್ಯಾ? ನಿನ್ ಹೆಂಡತಿ ಬುದ್ಧಿ ಹೇಳು. ನೋಡಿಯಪ್ಪ, ಏನಾದ್ರೂ ಇದ್ರೆ ಮಾತಲ್ಲಿ ಮುಗಿಸ್ಕೊಳ್ಳಿ. ಅಮ್ಮನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೊಡಿಲಿ ಬಿಡೆ, ಅದೆಷ್ಟು ಹೊಡಿತಾರ ಹೊಡಿಲಿ. ಇವ್ರಿಗೆ ಏನೇ ಮಾಡಿದ್ರು ನಾನು ನನ್ನ ಮಗಳನ್ನ ಬಿಟ್ಕೊಡೋದಿಲ್ಲ.
ನಾನು ಪ್ರೀತಿಸೋ ಮಗಳಿಗೆ ಒಂದು ಬಟ್ಟೆ ತಗೊಳ್ಳೋ ಹಕ್ಕು ಇಲ್ವಾ ನನಗೆ? ಯಾರಿಲ್ಲ ಅಂದಿದ್ದು ಜಯ? ನೀನಲ್ಲದೆ ಯಾರು ಪ್ರೀತಿಸ್ತಾರೆ ಅವಳ? ಬಟ್ಟೆ ತಕ್ಕೊಡು, ಮಾತಾಡ್ಸು, ಪ್ರೀತಿಸು, ಇನ್ಮೇಲೆ ಯಾವುದಕ್ಕೂ ನಾನು ಅಡ್ಡ ಬರಲ್ಲ. ಏಯ್ ಏಯ್ ಬೊಗ್ಲೆ ಶಂಕರ, ಏನೋ ಆಗಿದೆ ನಿನ್ಗೆ? ಏನ್ ಮಾತಾಡ್ತಾ ಇದ್ಯೋ? ಇಲ್ಲಮ್ಮ, ಸಾಕು, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ. ನಾನು ತಪ್ಪು ಮಾಡ್ತಿದ್ದೀನಿ. ನನ್ನಿಂದ ನನ್ನ ಸಂಸಾರ ಒದ್ದಾಡ್ತಿದೆ ಅನ್ಸೋಕ್ ಶುರು ಆಗಿದೆ. ಪಾಪ ಇವಳು ದಿನ ಕಣ್ಣೀರಿಡ್ತಾ ಇದ್ರೆ ನಂಗೆ ನೋಡಕ್ಕಾಗಲ್ಲ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ರಿ? ಇವತ್ತೇ ಹೋಗಿ ನನ್ನ ನಕ್ಷತ್ರನ ಮನೆ ಕರ್ಕೊಂಬ. ಅವಳು ಇನ್ಮೇಲೆ ಇಲ್ಲೇ ನಮ್ ಜೊತೆನೇ ಇರ್ಬೇಕು. ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹ್ಞೂ ಜಯ, ನಂಗೂ ಇದೆಲ್ಲ ಸಾಕಾಗಿದೆ. ಕಡೆಗಾಲದಲ್ಲಿ ಹಠ ಕೋಪ ಎಲ್ಲ ಇಟ್ಕೊಂಡು ನಾ ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ನನ್ನ ಜೊತೆಗಿದ್ರೆ ಸಾಕು. ನಕ್ಷತ್ರನ ನೀವು ಮಗಳು ಅಂದ್ರ? ಅವಳು ನಿಮ್ ಮಗಳು ಅಂತ ನೀವು ಒಪ್ಕೊಂಡ್ರಾ? ಅದೇ ಸತ್ಯ ಅಲ್ವಾ? ಅವಳ ರಕ್ತ ಬೇರೆ ಆಗಿರ್ಬೋದು, ರಕ್ತ ಬೇರೆ ಆದ್ರೆ ಸಂಬಂಧ ಅದೇ ಅಲ್ವಾ? ಇದೆಲ್ಲ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಕಣ್ ಬಿಟ್ಟಾಗ್ಲಿಂದ ಇಲ್ಲಿ ತನಕ ಇಲ್ಲೇ ಬೆಳೆದಿರೋ ಮಗು ಅದು. ಅವಳು ಈ ಮನೆ ಮಗಳಲ್ಲ ಅಂದ್ರೆ ಆ ದೇವ್ರು ನನ್ಗೆ ಕ್ಷಮಿಸಲ್ಲ ಕಣೆ. ಅಯ್ಯೋ, ನಿನ್ ಬಾಯ್ ಬೆಂಕಿ ಹಾಕ. ಯಾಕೋ ಈಗ ಮಾತಾಡ್ತಾ ಇದ್ಯಾ? ಸುಡ್ಗೊಂಡ್ ಮುಖ ನೋಡಿದ್ರೆ ಒಳ್ಳೆ ಬೆಂಕಿ ಬಿದ್ದಂಗ ಆಡ್ತಾ ಇದ್ದೆ. ಇವತ್ತೇನು ಇದೆಲ್ಲ ಮಾತಾಡ್ತಾ ಇದ್ಯಾ? ದಾರಿಲ್ ಬರ್ತಾ ದೆವ್ವಾಗಿವ ಏನಾದ್ರು ಮೆಟ್ಕೊಂತ ಹೇಗೆ? ಏನ್ ಮಾತಾಡ್ತಾ ಇದ್ಯೋ? ಸುಮ್ನಿರಮ್ಮ, ನಿಂಗಿಷ್ಟು ವಯಸ್ಸಾಗಿದೆ, ನೀನು ಒಂದ್ ಹೆಣ್ಣು, ನಿಂಗಾದ್ರೂ ಇದೆಲ್ಲ ಅರ್ಥ ಆಗ್ಬಾರ್ದಿತ್ತಾ? ನೀನಾದ್ರೂ ನಂಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ಪಾಪ ಆ ಹುಡುಗಿಗೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ ಸಾಕು. ಇನ್ಮೇಲಾದ್ರೂ ಅವಳು ಖುಷಿಯಾಗಿರ್ಲಿ. ರೀ, ನಿಮ್ ಮಾತಿನ ನನ್ಗೆ ಈಗ್ಲೂ ನಂಬೋಕ್ ಆಗ್ತಿಲ್ಲ ರೀ. ನಕ್ಷತ್ರನ ನಮ್ಮ ಮಗಳು ಅಂತ ಒಪ್ಕೊಂಡು ಅವಳನ್ನ ವಾಪಸ್ ಮನೆ ಕರೀತಿದ್ರಿ ಅಂದ್ರೆ ನನಗೆ ರೀ, ಖುಷಿಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಏನು ಮಾಡಬೇಡ, ಹೋಗಿ ಮಗಳನ್ನ ಕರ್ಕೊಂಬ. ನಾನೇ ಹೇಳಿದೆ ಅಂತ ಹೇಳಿ ಕರ್ಕೊಂಬ. ಇನ್ಮೇಲೆ ನನ್ನ ಮಗಳು ನನ್ನ ಜೊತೆಲೇ ಇರ್ಬೇಕು. ಆಯ್ತು ರೀ. ಏ ತುಕಾರಮ್ಮ, ಇಲ್ಲಿ ಕೇಳು. ಏನಮ್ಮ ಅದು? ಅಪ್ಪ ಇಷ್ಟೊಂದು ಬದಲಾಗ್ಬಿಟ್ಟ. ದೇವ್ರೆ, ಕೊನೆಗೂ ಅಪ್ಪಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಪ್ಪ ಹೀಗಂದ್ರು ಅಂತ ನಕ್ಷತ್ರಕ್ಕೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ದಡ್ಡಿ, ಈ ವಿಷಯನ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೇನೆ? ನಕ್ಷತ್ರ ಮುಂದೆ ನಿಂತ್ಕೊಂಡು ಈ ವಿಷಯನ ಹೇಳ್ಬೇಕು. ಅವಳ ಮುಖದಲ್ಲಿ ಆಗೋ ಬದಲಾವಣೆ, ಅವಳಿಗಾಗೋ ಸಂತೋಷನ ನಾನ್ ನೋಡ್ಬೇಕು ಸೃಷ್ಟಿ. ಅಪ್ಪನೇ ಅವಳನ್ನ ಮನೆಗ್ ಕರ್ತಿದಾರೆ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳಿಗೆ ಕಾಲ್ ನೋವಿದೆ ಅನ್ನೋದು ಮರ್ತು ಕುಂದಾಡ್ಬಿಡ್ತಾಳೆ. ನೋಡ್ತಾ ಇರು ಅಲ್ವಾ? ಹಲೋ, ಕೊಟ್ಟು ಕೆಲಸ ಮುಗೀತು. ನೀ ಹೇಳ್ದಂಗೆ ಮಾಡಿದ್ದೀನಿ. ಗುಡ್. ನಾನ್ ಮದ್ವೆ ಆಗೋ ತನಕ ಅವಳ ಈ ಕಡೆ ಬರಲ್ಲ ತಾನೆ? ಖಂಡಿತ ಇಲ್ಲ. ಆರಾಮಾಗಿ ಮದುವೆ ಮಾಡ್ಕೋ. ಆ ಶನಿ ನಿಂಗೆ ಸೋಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾಳೆ ಅಷ್ಟೊತ್ತಿಗೆ ಅವಳು ನಮ್ಮನೇಲಿ ಇರ್ತಾಳೆ. ಆದ್ರೆ ನನ್ನ ಪಾಲಿಂಗ್ ನಂಗೆ ಯಾವಾಗ ಸಿಗುತ್ತೆ? ಆದಷ್ಟು ಬೇಗ.
ಮಾಡ್ತೀರಾ ಮಾಡೇ ಮಾಡ್ತೀರಾ ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ನಾ ಹೇಳಿದ ಕೆಲಸ ಮಾಡಕ್ಕಾಗಲ್ವಾ? ಆ, ಅದು ಆ, ಈಗ ಅಲ್ಲಮ್ಮ ಅದು ನನಗೆ ಈಗ ಅಷ್ಟೊಂದು ಒದ್ದಾಡೋ ಅಗತ್ಯ ಇಲ್ಲ. ನಾನೇನ್ ಲೈಫ್ ಲಾಂಗ್ ಅವಳನ್ನ ನಿಮ್ ಮನೇಲಿ ಇಟ್ಕೊಂಡು ಸಾಕಿ ಅಂತಾನು ಹೇಳ್ತಿಲ್ಲ. ಜಸ್ಟ್ ಫಾರ್ ಫ್ಯೂ ಡೇಸ್, ನನ್ನ ಮದುವೆ ಆಗೋ ತನಕ. ಅದಾದ್ಮೇಲೆ ನೀವುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ಬೋದಾ? ಓಡಿಸಿ ಕೂಡ್ಸಿ ನಿಲ್ಸಿ ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಮುಗಿಯೋವರೆಗೂ ಅವಳು ನನ್ನ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನನ್ನ ಮದುವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಅವಳನ್ನ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು. ಅಲ್ಲ, ಅವತ್ ನಾನು ಒದ್ದು ಹೊರಗಾಕ್ದಾಗ ನಾನು ಇದೀನಿ, ನನ್ನ ಜೊತೆಲಿ ಬಾ ಅಂತ ಕರ್ಕೊಂಡೋದ್ಯಂತೆ. ಇವಾಗೇನು ಅಷ್ಟೊಂದು ಭಾರ ಆಗ್ತಾ ಇರೋದು? ಯಾಕೆ ವಾಪಸ್ ಕಳಿಸ್ತಾ ಇದೀಯಾ? ಅದು ನಿಮಗ್ ಬೇಡದೇ ಇರೋ ವಿಷಯ. ಆವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ. ಇವಾಗ ಕಳಿಸ್ಬೇಕು ಅನ್ನಿಸ್ತದೆ, ಕಳಿಸ್ತೀನಿ. ಮನೇಲಿ ಇಟ್ಕೊಳಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳಿ. ಬರೀ ಇಷ್ಟಕ್ಕೆ ಕೆಲಸ ಮುಗೀತು ಅಂತ ಅನ್ಕೋಬೇಡಿ, ಇದು ಅಡ್ವಾನ್ಸ್ ಅಷ್ಟೇ. ಕೆಲಸ ಆದ್ಮೇಲೆ ಇನ್ನ ದುಡ್ಡು ಕೊಡ್ತೀನಿ. ಒಟ್ನಲ್ಲಿ ನನ್ನ ಭೂಪತಿ ಮಧ್ಯ ಗೋಡೆ ತರ ನಿಂತಿರೋ ಶನಿಯಿಂದ ನನಗ್ ಮುಕ್ತಿ ಬೇಕು ಅಷ್ಟೇ. ಕೆಲ್ಸ ಆದ್ಮೇಲೆ ಇನ್ನೂ 20 ಲಕ್ಷ ಕೊಡ್ತೀನಿ. ಕೆಲ್ಸ ಮುಗಿದ್ಮೇಲೆ ಇದ್ರ ಮೇಲೆ ನನ್ ಸೈನ್ ಇರುತ್ತೆ, ಇದು ನಿಮ್ ಕೈಯಲ್ಲಿರುತ್ತೆ. ಚೆಕ್ಗೆ ಸೈನ್ ಮಾಡಿಟ್ಟಿರು, ಆದಷ್ಟು ಬೇಗ ನನ್ನ ಕೈಗೆ ಸೇರುತ್ತೆ. ಮೊದ್ಲು ಕೆಲ್ಸ ಆಗ್ಲಿ. ಅನುಮಾನನೇ ಬೇಡ, ಹೇಳ್ದಂಗೆ ಆಗತ್ತೆ.
ನಿಧಾನ. ಏನ್ ಮಾಡಕ್ ಕೊಟ್ಟಿದ್ದೆ ನಕ್ಷತ್ರ? ಕೂತು ಕೂತು ಬೇಜಾರಾಗಿತ್ತು, ನಿಂತ್ಕೊಳ್ಳಕ್ಕಾಗುತ್ತಾ ಅಂತ. ಎಲ್ಲಾದ್ರಲ್ಲೂ ಅರ್ಜೆಂಟು ನಿನ್ಗೆ. ಒಂದ್ 4 ದಿನ ಸುಮ್ಮನೆ ಇರೋದಕ್ಕಾಗಲ್ವಾ? ಎದ್ದು ಏನ್ ಮಾಡ್ಬೇಕಾಗಿತ್ತು ಇವಾಗ ನೀನು? ಅದು ಹಾಗಲ್ವೋ. ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೋ ನಕ್ಷತ್ರ. ಹೌದು, ಇದು ಹೊಸ ಮನೆ, ಹೊಸ ಜಾಗ, ಹೊಸ ಜನ, ನೀನು ಒಂಟಿ. ಹಾಗಂತ ಇವಾಗ ಏನ್ ಮಾಡೋದಕ್ಕಾಗತ್ತೆ? ಬೇರೆ ಆಪ್ಷನ್ ಇಲ್ಲ ನಕ್ಷತ್ರ. ನೀನ್ ರೆಸ್ಟ್ ಮಾಡ್ಲೇಬೇಕು. ನಕ್ಷತ್ರ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಡಾಕ್ಟ್ರೇ ಹೇಳಿದ್ದಾರೆ 1 ವಾರ ನಿನ್ ಕಾಲ್ ಕೆಳಗಡೆ ಊರ್ಲೇಬಾರ್ದು ಅಂತ. ಈ ಸರ್ಕಸ್ ಎಲ್ಲ ಯಾಕೆ ಮಾಡ್ತಿದ್ಯಾ? ಏನೋ ಇವಾಗ ಎದ್ನಿಲ್ಲಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಿದ್ದೆ. ಸಾರಿ ಭೂಪತಿ, ಇನ್ಮೇಲೆ ಈಗಾಗಲ್ಲ. ಬೈಬೇಡ್ವೋ. ಬೈಯೋದಲ್ವೇ ಮಾರಾಯ್ತಿ. ನಾನು ಮನೇಲಿ ಇರ್ತೀನಿ ಅಂದ್ರೆ ಬೇಡ, ಆಫೀಸ್ಗೆ ಹೋಗು ಅಂದೆ. ಮನೇಲಿ ಇದು ನೋಡ್ಕೊಡ್ತೀನಿ ಅಂದ್ರೂ ಕೇಳಲ್ಲ. ಆಫೀಸ್ಗೆ ಹೋದ್ರೆ ಈ ರೀತಿ ನಾ ಮಾಡ್ಕೊಳ್ಳೋದು? ಹೀಗೆಲ್ಲ ಮಾಡ್ಕೊಂಡ್ರೆ ನನ್ ಟೆನ್ಷನ್ ಆಗಲ್ವಾ? ಸರಿ, ತಪ್ಪಾಯ್ತು. ಸಾರಿ ಕೇಳ್ತಿದ್ದೀನಲ್ಲ, ಇನ್ಮೇಲೆ ನಿಜವಾಗ್ಲೂ ಆಗ ಮಾಡಲ್ಲ. ಏನಾದ್ರೂ ಒಂದು ಮಾಡ್ತಾ ಇರೋದೆ, ಸುಮ್ಮನೆ ಇರಲ್ಲ. ಸುಡುಗಾಡು ಎಲ್ಲಿಟ್ನಪ್ಪ ಇದನ್ನ? ಲೇ ಜಯ, ನನ್ ಕನ್ನಡಕ ನೋಡಿದ್ಯೇನೆ? ಎಲ್ಲಾದ್ರೂ ಎತ್ತಿಟ್ಟಿದ್ಯಾ? ನಿನಗೇನ್ ಗೊತ್ತಿರುತ್ತೆ ಬಿಡು. ಎಲ್ಲೋಯ್ತು? ಅಯ್ಯೋ ದೇವ. ದುಡ್ಡು ದುಡ್ಡು ದುಡ್ಡು, ಇಷ್ಟೊಂದು ದುಡ್ಡು ನನ್ ಕಣ್ಣಿನ ಮುಂಜು ಮುಂಜಾಗಿ ಬೇರೆ ಕಾಣಿಸ್ತಾ ಇದೆ. ನನ್ ಕನ್ನಡಕ ಬೇರೆ ಇಲ್ಲ. ಇದೇನ ದುಡ್ಡೇನಾ? ಅಯ್ಯೋ ದೇವ್ರೆ, ಇಷ್ಟೊಂದು ಕನ್ನಡಕ ಇಲ್ಲಪ್ಪ. ಕನ್ನಡಕ ಕನ್ನಡಕ ಸಿಕ್ತು. ಅಯ್ಯೋ ನಿಜವಾಗ್ಲೂ ದುಡ್ಡು. ನಮ್ಮ ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ನಮ್ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮೆತ್ತು ಮಾತಾಡಪ್ಪ, ಆಮೇಲೆ ಎಲ್ಲ ಹೇಳ್ತೀನಿ. ಮೊದ್ಲು ನಾನು ಒಳಗಡೆ ಇಡು. ಇಲ್ಲ ಇಲ್ಲ, ಮೊದ್ಲೇಳು. ಈ ಕಂತೆ ಕಂತೆ ದುಡ್ಡು ಯಾರು ಕೊಟ್ರು ನನಗೆ? ಲಾಟ್ರಿ ಹೊಡಿದೇನೋ? ಲಾಟ್ರಿನೇ, ದೊಡ್ಡ ಲಾಟ್ರಿ ಹೊಡೆದಿದೆ, ಬಂಪರ್ ಲಾಟ್ರಿ ಹೊಡೆದಿದೆ. ಆದ್ರೆ ನೀನ್ ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲದೆ ಹೋದ್ರೆ ಮುಂದೆ ಮುಚ್ಕೊಂಡು ಹೋಗುತ್ತೆ. ಸುಮ್ಮನಿರಮ್ಮ. ನನ್ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ನನಗೆ ಅವಲಕ್ಕಿ ಸರ ಮಾಡಿಸ್ಕೊಡ್ಬೇಕು. ಅವಲಕ್ಕಿ, ಉಪ್ಪಿಟ್ಟು, ಏನ್ ಬೇಕಾದ್ರೂ ಕೊಡಿಸ್ತೀನಿ. ಮೊದ್ಲು ಇನ್ನು ಒಳಗಡೆ ಇಟ್ಟು ತೆಪ್ಪಗಿರಮ್ಮ. ಬಂದು ನೋಡಿದ್ರೆ ಅಷ್ಟೇ